ಜೀವನದಲ್ಲಿ ಮುಗಿಯದ ಸಮಸ್ಯೆಗಳಿದ್ದ ಭಕ್ತನ ಒಂದು ಸಣ್ಣ ಕತೆ. ಒಂದು ಸಮಸ್ಯೆ ಹೋಗುತ್ತದೆ ಮತ್ತು ಇನ್ನೊಂದು ಸಮಸ್ಯೆ ಬರುತ್ತದೆ. ಕೆಲವೊಮ್ಮೆ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರು, ಕೆಲವೊಮ್ಮೆ ಏನಾದರೂ ಆಗ್ತಿತ್ತು, ಕೆಲವೊಮ್ಮೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗ್ತಿರಲಿಲ್ಲ, ಕೆಲಸ ಚೆನ್ನಾಗಿ ನಡೆಯುತ್ತಿರಲಿಲ್ಲ, ಬಾಸ್ ಕೋಪಗೊಳ್ಳುತ್ತಿದ್ದರು. ನನ್ನ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಮತ್ತು ನಾನು ದೇವರ ಹೆಸರನ್ನು ತುಂಬ ತೆಗೆದುಕೊಳ್ಳುತ್ತೇನೆ, ನಾನು ತುಂಬ ಜಪಿಸುತ್ತೇನೆ, ನಾನು ತುಂಬ ಧ್ಯಾನ ಮಾಡುತ್ತೇನೆ ಅಂತ ಅವನಿಗೆ ಅನಿಸ್ತಾ ಇತ್ತು. ಆದರೂ ದೇವರು ನನ್ನ ಮೇಲೆ ಏಕೆ ಕೋಪಗೊಂಡಿದ್ದಾನೆ? ಅವನು ಯಾವಾಗಲೂ ದೇವರಿಗೆ ದೂರುತ್ತಿದ್ದ. ಅವನ ಸುತ್ತಲಿನ ಜನರು ಅವನಿಗೆ, ನೀನು ಎಷ್ಟೊಂದು ದೇವರ ಹೆಸರು ತೆಗೆದುಕೊಳ್ಳುತ್ತಿದ್ದೀಯಾ, ಎಷ್ಟೊಂದು ಭಕ್ತಿ ಮಾಡ್ತಾ ಇದ್ದೀಯಾ, ನಿನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ ಎಂದು ಸಮಜಾಯಿಸ್ತಿದ್ರು. ಆಗ ಅವರು ಜನರಿಗೆ, ನಾನು ಅಷ್ಟೊಂದು ಪ್ರಾರ್ಥನೆಗಳನ್ನು ಮಾಡಿದರೂ ಜೀವನ ಸರಿಯಾಗಿ ನಡೆಯುತ್ತಿಲ್ಲ, ದೇವರು ನನ್ನ ಕರೆಯನ್ನು ಕೇಳುತ್ತಿಲ್ಲ ಎಂದು ಹೇಳುತ್ತಿದ್ದನು. ನನ್ನ ಸುತ್ತಲೂ ಭಕ್ತಿ ಮಾಡದ ಬಹಳಷ್ಟು ಜನರನ್ನು ನಾನು ನೋಡುತ್ತೇನೆ, ಆದರೂ ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಹಾಗಾದರೆ ನನ್ನ ಜೀವನದಿಂದ ಸಮಸ್ಯೆಗಳು ದೂರವಾಗದಿದ್ದರೆ ನಾನು ದೇವರ ಹೆಸರನ್ನು ಎಷ್ಟೊಂದು ಹೇಳುವುದರಿಂದ ಏನು ಪ್ರಯೋಜನ? ಒಂದು ದಿನ ಅವನು ಕೆಲಸ ಸರಿಯಾಗಿ ಮಾಡಲಿಲ್ಲ. ಅವನನ್ನು ಕೆಲಸದಿಂದ ವಜಾ ಮಾಡಲಾಯಿತು. ಸಂಜೆ ಮನೆಗೆ ತಲುಪಿದಾಗ ಅವನು ದೇವರ ಮುಂದೆ ಅರ್ಧ ಗಂಟೆ ಕುಳಿತನು. ಅವನು ಧ್ಯಾನ ಮಾಡಿದನು, ಪ್ರಾರ್ಥನೆ ಮಾಡಿದನು ಮತ್ತು ಇಂದು ನೀನು ನನ್ನ ಕನಸಿನಲ್ಲಿ ಬಂದು ನನ್ನೊಂದಿಗೆ ಮಾತನಾಡು, ನನಗೆ ವಿವರಿಸು ಮತ್ತು ಮುಂದಿನ ದಾರಿ ಏನೆಂದು ನನಗೆ ತಿಳಿಸು ಎಂದು ಹೇಳಿದನು. ಆಶ್ಚರ್ಯಕರವಾದ ವಿಷಯವೇನೆಂದರೆ, ಅವನು ಮಲಗಲು ಹೋದಾಗ ಅವನಿಗೆ ಈ ಕನಸು ಬಿತ್ತು. ದೇವರು ನಿಜವಾಗಿಯೂ ಅವನ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ದೇವರು ಬಂದ ತಕ್ಷಣ ಅವನು ತನ್ನ ಎಲ್ಲ ಸಮಸ್ಯೆಗಳನ್ನು ಅವನಿಗೆ ಹೇಳಿದನು. ನಾನು ಅನೇಕ ದೇವರ ಹೆಸರುಗಳನ್ನು ತೆಗೆದುಕೊಳ್ಳುತ್ತೇನೆ, ನೀವು ನನ್ನನ್ನು ತೊಂದರೆಗೊಳಿಸಿದ್ದೀರಿ, ನೀವು ಈ ಮುಗ್ಧ ಭಕ್ತನ ಮೇಲೆ ಹಲವಾರು ಸಮಸ್ಯೆಗಳನ್ನು ಹಾಕಿದ್ದೀರಿ. ದೇವರು ಹೇಳಿದನು, ಇದು ಪ್ರಕೃತಿಯ ನಿಯಮ, ನಷ್ಟ ಮತ್ತು ಲಾಭವು ನಡೆಯುತ್ತಲೇ ಇರುತ್ತದೆ. ಅವನು, ಇಲ್ಲ, ನೀವು ನನಗೆ ಏಕೆ ಹೀಗೆ ಮಾಡಿದ್ದೀರಿ, ನಾನು ತುಂಬ ತೊಂದರೆಗೊಳಗಾಗಿದ್ದೇನೆ, ನನಗೆ ಪರಿಹಾರ ನೀಡಿ ಎಂದನು. ದೇವರು ಮನಸ್ಸಿನಲ್ಲಿ ಅಂದುಕೊಂಡರು, ಇವನಿಗೆ ಅರ್ಥವಾಗುತ್ತಿಲ್ಲ, ಅವನಿಗೆ ಈ ಚಕ್ರ ಅರ್ಥವಾಗುತ್ತಿಲ್ಲ. ಹೇಗೆಂದರೂ ಸರಿ, ನೀನು ಒಂದು ಕೆಲಸ ಮಾಡು ಎಂದನು. ನೀನು ಅಲ್ಲಿ ಒಂದು ದೊಡ್ಡ ಮರ, ಆಲದ ಮರವನ್ನು ನೋಡಬಹುದು ಎಂದನು. ಅವನ ಕನಸಿನ ಇದೆಲ್ಲವೂ ನಡೆಯುತ್ತಿತ್ತು. ಹೌದು ಎಂದನು. ನಂತರ ದೇವರು ತನ್ನ ಭಕ್ತನಿಗೆ ಹೇಳಿದನು, ಕೇಳು, ಒಂದು ಕೆಲಸ ಮಾಡು, ಒಂದು ಬಟ್ಟೆಯ ಗಂಟನ್ನು ಮಾಡಿ ನಿನ್ನ ಎಲ್ಲ ಸಮಸ್ಯೆಗಳನ್ನು ಅದರಲ್ಲಿ ಇರಿಸಿ, ನಿನ್ನ ಎಲ್ಲ ದುಃಖಗಳನ್ನು, ನಿನ್ನ ಎಲ್ಲ ಸಮಸ್ಯೆಗಳನ್ನು ಅದರಲ್ಲಿ ಇರಿಸಿ, ಹೋಗಿ ಆ ಕಟ್ಟನ್ನು ಆ ಮರದ ಮೇಲೆ ಕಟ್ಟಿ ಹಿಂದಿರುಗಿ ಬಾ. ಅನೇಕ ಜನರು ಅಲ್ಲಿ ಅದೇ ರೀತಿಯ ಗಂಟುಗಳನ್ನು ಕಟ್ಟಿದ್ದಾರೆ. ನೀನು ನಿನ್ನ ಗಂಟನ್ನು ಕಟ್ಟಿದ ನಂತರ ಹಿಂದಿರುಗಿ ತಕ್ಷಣ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ, ನಿನ್ನ ಸಮಸ್ಯೆಗಳೆಲ್ಲವೂ ಕಣ್ಮರೆಯಾಗುತ್ತವೆ, ನಿನಗೆ ಶಾಶ್ವತ ಸಂತೋಷ ಸಿಗುತ್ತದೆ, ಯಾವ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಆದರೆ ಒಂದು ವಿಷಯವನ್ನು ಕೇಳು, ನೀನು ಅಲ್ಲಿಗೆ ಹೋಗುವಾಗ ನಂತರ ನಿನ್ನ ಮೂಟೆಯನ್ನು ಕಟ್ಟಿಕೊಂಡು ಹಿಂದಿರುಗಿದಾಗ ಯಾವುದಾದರೂ ಒಂದು ಕಟ್ಟನ್ನು ತೆಗೆದುಕೊಂಡು ಬರಬೇಕು, ಏಕೆಂದರೆ ಅದೊಂದು ಚಕ್ರ ನಿಯಮವಾಗಿದೆ, ಅದನ್ನು ನಡೆಸುತ್ತಲೇ ಇರಬೇಕು. ಈ ಜಗತ್ತು ಓಡಬೇಕು, ಇದರೊಂದಿಗೆ ನೀನು ಒಂದು ಕಟ್ಟನ್ನು ತೂಗಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆಯನ್ನು ಇಟ್ಟುಕೊಳ್ಳಬೇಕಾಗುತ್ತೆ. ಈ ಭಕ್ತ ಯೋಚಿಸಿ, ಸರಿ, ನನಗೆ ತುಂಬ ಸಮಸ್ಯೆಗಳಿವೆ, ಅವುಗಳನ್ನು ತೂಗಲೇಬೇಕು ಎಂದು ಹೇಳಿದನು. ಅವನು ಹೋಗಿ ಆ ಮೂಟೆಯನ್ನು ಕಟ್ಟಿ ಎಲ್ಲ ಸಮಸ್ಯೆಗಳನ್ನು ಅಲ್ಲಿಯೇ ನೇತು ಹಾಕಿ ಹಿಂದಿರುಗಿದನು. ಅವನು ಬರಲು ಪ್ರಾರಂಭಿಸಿದಾಗ ದೇವರ ನಿಯಮವನ್ನು ಪಾಲಿಸಲು ಮತ್ತು ಪರಿಸ್ಥಿತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಹೇಳಿದ್ದೆಂದು ನೆನಪಾಯಿತು. ಅವನು ಚಿಕ್ಕ ಕಟ್ಟನ್ನು ನೋಡಿದನು ಮತ್ತು ಅವನು ಚಿಕ್ಕ ಕಟ್ಟಿನ ಬಳಿ ಹೋದ ತಕ್ಷಣ ಅದನ್ನು ಎತ್ತಿಕೊಂಡು ಬರುವ ಮೊದಲು ಅವನ ಮನಸ್ಸಿಗೆ ಒಂದು ಆಲೋಚನೆ ಬಂದಿತು. ಅದರಲ್ಲಿ ಏನಾದರೂ ಗಂಭೀರ ಕಾಯಿಲೆ ಇದೆಯೇ? ನನ್ನನ್ನು ಮುಳುಗಿಸುವ ಅಂತಹ ಯಾವುದಾದ್ರೂ ಕಾಯಿಲೆ ಇದೆಯೇ? ನಾನು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ. ಅದನ್ನು ಬಿಟ್ಟು ಅವನು ಎರಡನೇ ಚಿಕ್ಕ ಬಂಡಲ್ ಬಳಿಗೆ ಹೋದಾಗ ಅದರಲ್ಲಿ ನನ್ನ ಹತ್ತಿರ ಇರುವ ಯಾರಾದರೂ ಸಾಯುತ್ತಾರೆ ಎಂದು ಏನಾದರೂ ಬರೆದಿದೆಯೇ ಎಂದು ಅವನಿಗೆ ಅನಿಸಿತು. ನಂತರ ಅವನು ಮೂರನೇ ಕಟ್ಟಿನ ಬಳಿ ಹೋದಾಗ ಈ ಕಟ್ಟಿನಲ್ಲಿ ನನ್ನ ಆಪ್ತನಿಗೆ ಬರುವ ಯಾವುದೇ ಕಾಯಿಲೆ ಇದೆಯೇ ಮತ್ತು ಅವನು ಜೀವನ ಪರ್ಯಂತ ತೊಂದರೆಗೆ ಅನುಭವಿಸುತ್ತಾನೆ ಎಂದು ಅವನಿಗೆ ಅನಿಸಿತು. ಅವನು ಕೂಗಲು ಪ್ರಾರಂಭಿಸಿದನು ಮತ್ತು ದೇವರೇ, ನೀವು ಯಾವ ಷರತ್ತು ಹಾಕಿದಿರಿ? ನಾನು ಯಾವ ಕಟ್ಟನ್ನು ತೆಗೆದುಕೊಳ್ಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದರು. ದೇವರು ಪ್ರತ್ಯಕ್ಷನಾಗಿ, ಇದು ಎಕ್ಸ್ಚೇಂಜ್ ಆಫರ್, ನೀವು ಇದನ್ನು ತೆಗೆದುಕೊಳ್ಳಲು ಬಯಸಿದರೆ ತೆಗೆದುಕೊಳ್ಳಿ, ಯಾವುದೇ ಸಣ್ಣ ಬಂಡಲನ್ನು ತನ್ನಿ ಎಂದನು. ಇಲ್ಲ, ನನ್ನ ಕಟ್ಟೆ ಚೆನ್ನಾಗಿದೆ, ನಾನು ಸಮಸ್ಯೆಗಳನ್ನು ನಿಭಾಯಿಸುತ್ತೇನೆ, ನಾನು ಅವುಗಳ ವಿರುದ್ಧ ಹೋರಾಡಲು ಕಲಿಯುತ್ತೇನೆ ಎಂದನು. ನಾನು ಅದರೊಂದಿಗೆ ಬದುಕಲು ಕಲಿಯುತ್ತೇನೆ. ಈ ಸಣ್ಣ ಕಥೆಯು ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ನಿಭಾಯಿಸಲು ಕಲಿತರೆ ಈ ಜೀವನವು ನಿಮಗೆ ಸುಂದರವಾಗಿ ಕಾಣಲು ಪ್ರಾರಂಭಿಸುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಈ ಜೀವನದ ಸಣ್ಣ ಸಮಸ್ಯೆಗಳು ನಿಮಗೆ ರೋಲ್ ಕೋಸ್ಟರ್ ಸವಾರಿಯಂತೆ ಕಾಣಲು ಪ್ರಾರಂಭಿಸುತ್ತದೆ ಮತ್ತು ಜೀವನದಲ್ಲಿ ಸಮಸ್ಯೆಗಳು ಬಂದಿದ್ದರೆ ಅವು ಬಂದೇ ಬರುತ್ತವೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಆ ಸಮಸ್ಯೆಗಳ ವಿರುದ್ಧ ಹೋರಾಡಲು ನಮಗೆ ಶಕ್ತಿ ಸಿಗಬೇಕಾದರೆ ನಾವು ಅವನ್ನು ನೆನಪಿಟ್ಟುಕೊಳ್ಳುತ್ತಲೇ ಇರಬೇಕು.
ಗೆಳೆಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.